ಆಂಧ್ರದಲ್ಲಿ ದ್ವೇಷದ ಕಿಚ್ಚು ಹಚ್ಚಿದ್ರ ತೆಲುಗಿನ ಹಾಸ್ಯ ನಟ ಪೋಸಾನಿ ಕೃಷ್ಣಮುರಳಿ. ತೆಲುಗು ಚಿತ್ರರಂಗದ ಹಾಸ್ಯ ಕಲಾವಿದ ಪೋಸಾನಿ ಕೃಷ್ಣಮುರಳಿಗೆ ಸಂಕಷ್ಟ ಎದುರಾಗಿದೆ. ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಆಗಿರುವಂತಹ ಪೋಸಾನಿ ಕೃಷ್ಣಮುರಳಿ ಇವರ ಮೇಲೆ ಹಲವು ಪ್ರಕರಣಗಳು ದಾಖಲಾಗಿದ್ದು ಆಂಧ್ರದ ಪೊಲೀಸರು ಈಗಾಗಲೇ ಇವರನ್ನ ಬಂಧಿಸಿದ್ದಾರೆ. ಹೈದರಾಬಾದ್ನಲ್ಲಿರುವಂತಹ ಪೋಸಾನಿ ಕೃಷ್ಣ ಅವರ ಮನೆಗೆ ತೆರಳಿದ ಪೊಲೀಸರು ಹಾಸ್ಯ ನಟನಿಗೆ ಅರೆಸ್ಟ್ ವಾರೆಂಟ್ ತೋರಿಸಿ ಶಾಕ್ ಕೊಟ್ಟರು. ಸದ್ಯ ನನ್ನ ಆರೋಗ್ಯ ಸರಿಯಾಗಿಲ್ಲ, ನೀವು ನನ್ನನ್ನು ಬಂಧಿಸುವಂತಿಲ್ಲ ಅಂತ ಹೇಳಿ ಪೋಸಾನಿ ಅವರು ವಾದ ಮಾಡ್ತಾರೆ. ಸ್ವಲ್ಪ ಹೊತ್ತು ಪೊಲೀಸರ ಜೊತೆಯಲ್ಲಿ ವಾಗ್ವಾದ ನಡೆಸಿದಂತಹ ಪೋಸಾನಿ ಕೃಷ್ಣ ಅವರನ್ನ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದಿದ್ದಾರೆ. ಪೋಸಾನಿ ಮನೆಯಲ್ಲಿ ನಡೆದ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಏನಿದು ಪ್ರಕರಣ ಅಂತ ನೋಡುವಂಥದ್ದಾದ್ರೆ, ಹಾಸ್ಯ ನಟ ಪೋಸಾನಿ ಕೃಷ್ಣಮುರಳಿ ಅವರು SC/ST ಸಮುದಾಯದ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಆರೋಪಕ್ಕೆ ತುತ್ತಾಗಿದ್ರು. ಒಬುಲ ವಾರಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ಕೂಡ ದಾಖಲಾಗಿತ್ತು. ಪೊಲೀಸರು ಅವರನ್ನ ಬಂಧಿಸಿ ರಾಜಂಪೇಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಪೋಸಾನಿ ಕೃಷ್ಣಮುರಳಿ ಅವರು ಸಮುದಾಯದ ವಿರುದ್ಧ ನೀಡಿದ ಹೇಳಿಕೆ ಸಮುದಾಯಗಳ ಮಧ್ಯೆ ಭಿನ್ನಾಭಿಪ್ರಾಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಬಂಧಿಸಿರೋದಾಗಿ ಪೊಲೀಸರು ಪೋಸಾನಿ ಕೃಷ್ಣ ಅವರ ಪತ್ನಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ನಾನ್ ಬೇಲೆಬಲ್ ವಾರೆಂಟ್ ಜಾರಿಯಾದ ಹಿನ್ನೆಲೆಯಲ್ಲಿ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಾಸ್ಯ ನಟ ಪೋಸಾನಿ ಕೃಷ್ಣಮುರಳಿ ಅವರು ವಿವಾದಾತ್ಮಕ ಹೇಳಿಕೆ ನೀಡಿ ಆಂಧ್ರದ ರಾಜಕೀಯದಲ್ಲಿ ಸುದ್ದಿಯಾಗಿದ್ದರು. ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾದಂಥ ಇವರು ಆಂಧ್ರ CM ಚಂದ್ರಬಾಬು ನಾಯ್ಡು, DCM ಪವನ್ ಕಲ್ಯಾಣ್ ವಿರುದ್ಧ ಕಿಡಿಕಾರುವಂತಹ ಮೂಲಕ ಕೆಂಗಣ್ಣಿಗೆ ಗುರಿಯಾಗಿದ್ದರು.